ಹೆಲೋ ನಮಸ್ಕಾರ. ಇವಾಗ ನಾನಿದ್ದೀನಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ನೋಡ್ತಾ ಇರ್ಬೋದು. ನನ್ನ ಜೊತೆಗೆ ನಮ್ಮ ಅಪ್ಪ ಅಮ್ಮ ಇದ್ದಾರೆ. ಇವತ್ತು ನಾವು ಇಂಟರ್ನ್ಯಾಷನಲ್ ಟ್ರಿಪ್ಗೆ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮು ನನಗೆ ನನ್ನ ಒಂದು ಕನಸನ್ನ ನನಸು ಮಾಡ್ಕೊತಿದ್ದೀನಿ. ಅಪ್ಪ ಅಮ್ಮನ್ನ ಫಾರಿನ್ ಟ್ರಿಪ್ ಕರ್ಕೊಂಡು ಹೋಗ್ಬೇಕಂತ ತುಂಬ ದಿನ ಆಸೆ ಇತ್ತು. ಸೊ 3 ದೇಶ 8 ರಾತ್ರಿ 9 ಹಗಲು ಸುಮಾರು 5 ಫ್ಲೈಟ್ನ ಹತ್ತಿದ್ದಾರೆ ನಮ್ಮ ಅಪ್ಪ ಅಮ್ಮ. ಯಾವ ದೇಶಕ್ಕೆ ಹೋಗ್ಬೇಕು ನಾವು? ಥಾಯ್ಲೆಂಡ್, ಮಲೇಷ್ಯಾ, ಸಿಂಗಾಪುರು 3 ಕಂಟ್ರಿನ ನಾವು ಟ್ರಿಪ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಭಾಳ ಖುಷಿ ಆಗ್ತಿದೆ. ಹೌದ್ರಿ, ನಿಜವಾಗ್ಲೂ ಖುಷಿ ಆಗ್ತಿದೆ. ಯಾಕಂದ್ರೆ ಎಲ್ಲರಿಗೂ ಆಸೆ ಇರುತ್ತೆ, ನಾವು ನಮ್ಮ ಅಪ್ಪ ಅಮ್ಮನ ಕಳಿಸ್ಬೇಕು ಫಾರಿನ್ ಟ್ರಿಪ್ಗೆ, ನಾವು ಟ್ರಿಪ್ ಮಾಡಬೇಕು ಅಂತೆಲ್ಲ ಆಸೆ ಪಟ್ಟಿರ್ತೀರಾ. ಆ ಆಸೆಗಳನ್ನು ನೀವು ಆದಷ್ಟು ಬೇಗನೆ ಈಡೇರಿಸ್ಕೊಳ್ಳಿ. ದುಡಿತಾನೆ ಇರ್ತೀರಾ, ಇಲ್ಲ ಅಂತಲ್ಲ, ಸಾಲಗಳು ಇದ್ದೇ ಇರುತ್ತೆ. ಆ ನಡುವೆ ಒಂದಿಷ್ಟು ಸೇವಿಂಗ್ಸ್ ಅಂತ ಮಾಡಿಬಿಟ್ಟು ಆದಷ್ಟು ಬೇಗ ಟ್ರಿಪ್ಪನ್ನು ಮಾಡಿ ನಿಮ್ಮ ಅಪ್ಪ ಅಮ್ಮನೂ ಫ್ಯಾಮಿಲಿನೂ ಟ್ರಿಪ್ ಮಾಡಿಸಿ. ಯಾಕಂತಂದರೆ ನೀವು ದುಡ್ಡು ಮಾಡಿಕೊಂಡು ಅವ್ರನ್ನ ನೀವು ಸುತ್ತಾಡಿಸ್ತೀರಂತಂದರೆ ಅವ್ರ ಹೆಲ್ತ್ ನಿಮಗೆ ಸಪೋರ್ಟ್ ಮಾಡೋದಿಲ್ಲ, ತುಂಬ ಕಷ್ಟಪಡಬೇಕಾಗುತ್ತೆ. ಅದೇ ಅಲ್ಲ, ನಾನು ತಲೆಗಿಟ್ಕೊಂಡು ಇದೇ ನನಗೂ ಸಾಲಗಳಿದೆ ಇಲ್ಲ ಅಂತಲ್ಲ, ಬಟ್ ಅದರಲ್ಲೂ ಮ್ಯಾನೇಜ್ ಮಾಡಿಕೊಂಡು ಆದಷ್ಟು ಬೇಗನೆ ಅವರು ಚೆನ್ನಾಗಿರುವಾಗಲೇ ಫಾರಿನ್ ಟ್ರಿಪ್ ಮಾಡಿಸೋಣ ಅಂತೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ನಮ್ಮದು ಫಸ್ಟ್ ಫ್ಲೈಟ್ ಬಂದ್ಬಿಟ್ಟು ಬೆಂಗಳೂರಿಂದ ಡೆಲ್ಲಿಗೆ. ನಾವು ಏರ್ ಇಂಡಿಯಾ ಕೌಂಟಲ್ಲಿ ಲಗೇಜ್ ಎಲ್ಲ ಡ್ರಾಪ್ ಮಾಡಿ ಇವಾಗ ನಾವು ಬೋರ್ಡಿಂಗ್ ಗೇಟ್ ಹತ್ರ ಹೋಗಿ ಫ್ಲೈಟನ್ನು ಹತ್ಕೊಂಡು ನಾವು ಇವಾಗ ಡೆಲ್ಲಿಗೆ ಲ್ಯಾಂಡ್ ಆದ್ವಿ. ಸೊ ಡೆಲ್ಲಿಯಿಂದ ನಮಗೆ ಫುಕ್ಕಟ್ಟಿಗೆ ಫ್ಲೈಟ್ ಇರೋದು. ಸೊ ಈ ಥರ ಪಾರ್ಟ್ ವೈಸ್ ನಿಮಗೆ ವೀಡಿಯೋಸ್ಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಡೀಟೇಲ್ಸ್ ವೀಡಿಯೋ ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ ಬರುತ್ತೆ, ನೋಡಿ.